ನಗರ ಜೀವನದ ಒತ್ತಡದ ಮಧ್ಯೆ ಒದ್ದಾಟದ ಮಧ್ಯೆ ಆರೋಗ್ಯ ಉಳಿಸಿಕೊಳ್ಳೋದೇ ಅತಿ ದೊಡ್ಡ ಸವಾಲು. ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಅತಿ ದೊಡ್ಡ ಸಮಸ್ಯೆ. ಇದರ ಮಧ್ಯೆ ನಾವು ತಿಂತಾ ಇರುವಂತ ಆಹಾರವೇ ವಿಷವಾಗ್ತಿದೆ ಅಂತಂದ್ರೆ ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿರೋದು ಇತ್ತೀಚೆಗೆ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಅವರು ಮಾಡಿದ್ದಂಥ ಒಂದು ಅಧ್ಯಯನದ ವರದಿ. ಆ ಅಧ್ಯಯನದ ವರದಿ ಹೇಳ್ತಾ ಇದೆ, ಬೆಂಗಳೂರಿನಲ್ಲಿ ನಾವು ಖರೀದಿ ಮಾಡಿ ಸೇವನೆ ಮಾಡ್ತಾ ಇರುವಂಥ ತರಕಾರಿಗಳು ಸಂಪೂರ್ಣವಾಗಿ ವಿಷಕಾರಿಯಾಗಿದೆ. ಅದರಲ್ಲಿ ನಿಗದಿತ ಮಟ್ಟಕ್ಕಿಂತ ಹೆಚ್ಚು ಲೋಹದ ಅಂಶಗಳು ಸೇರಿಕೊಂಡಿದೆ, ಸೀಸದ ಅಂಶಗಳು ಸೇರಿಕೊಂಡಿದೆ ಅಂತ. ಇದು ಬೆಂಗಳೂರಿಗೆ ಸೀಮಿತವಾಗಿ ಅಲ್ಲ, ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಕೂಡ ಇದೇ ಸಮಸ್ಯೆ ಇದೆ ಅಂತ ವರದಿ ಹೇಳ್ತಾ ಇದೆ. ಅದರಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಈ ಕಡೆ ತುಮಕೂರಿನ ನೆಲಮಂಗಲ, ಇಲ್ಲೆಲ್ಲ ಕಡೆ ಸಮಸ್ಯೆ ಆಗ್ತಿದೆ ಅಂತ. ಈ ಸಮಸ್ಯೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದ್ದೇನು? ನಾವು ಆರೋಗ್ಯಕ್ಕೊಳ್ಳೇದು ಅಂತ ಸೇವನೆ ಮಾಡ್ತಾ ಇರುವಂಥ ತರಕಾರಿ, ಹಣ್ಣು, ಸೊಪ್ಪು ಇಷ್ಟೊಂದು ವಿಷಕಾರಿಯಾಗೋದಕ್ಕೆ ಕಾರಣ ಆಗ್ತಾ ಇರೋದೇನು? ಇದರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನೀವು ತಿನ್ನುವಂಥ ತರಕಾರಿ ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಇದೆ. ಸಿಲಿಕಾನ್ ಸಿಟಿ ರಾಜಧಾನಿ ಬೆಂಗಳೂರಿನ ಜನ ಖರೀದಿ ಮಾಡುವಂಥ ತರಕಾರಿ ಸೇಫ್ ಆಗಿಲ್ಲ ಅಂತ ವರದಿ ಹೇಳ್ತಾ ಇದೆ, ಅಧ್ಯಯನ ವರದಿ ಹೇಳ್ತಾ ಇದೆ. ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಯಿತು ಬೆಂಗಳೂರಿನಾದ್ಯಂತ. ಅದು ರಾಜಾಜಿನಗರದಿಂದ ಹಿಡಿದು ಬೆಂಗಳೂರಿನ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ತರಕಾರಿಗಳನ್ನು ಸಂಗ್ರಹಿಸಲಾಯಿತು. ತರಕಾರಿ ಬೆಳೆಯುವಂಥ ಜಾಗ ಬೆಂಗಳೂರಿನ ಮಾರ್ಕೆಟಿಗೆ ಬರುವಂಥ ಚಿಕ್ಕಬಳ್ಳಾಪುರ ಇರಬಹುದು, ಕೋಲಾರ ಇರಬಹುದು, ಈ ಕಡೆ ನೆಲಮಂಗಲ ಇರಬಹುದು, ಇಲ್ಲೆಲ್ಲ ಕಡೆ ತರಕಾರಿಗಳನ್ನು ಸಂಗ್ರಹಿಸಲಾಯಿತು. ಅದನ್ನ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಆಘಾತಕಾರಿ ವಿಚಾರ ಸಿಕ್ಕಿದೆ. ನಾವು ಆರೋಗ್ಯಕ್ಕೊಳ್ಳೇದು ಅಂತ ಖರೀದಿ ಮಾಡ್ತೀವಿ ತರಕಾರಿಗಳನ್ನ, ಹಣ್ಣುಗಳನ್ನ, ಸೊಪ್ಪನ್ನ. ಇದರಲ್ಲಿ ಲೋಹದ ಅಂಶಗಳಿದಾವೆ, ಸೀಸದ ಅಂಶ ಇದೆ, ಕೆಮಿಕಲ್, ಸಿಕ್ಕಾಪಟ್ಟೆ ಕೆಮಿಕಲ್ ಇದೆ. ಆಹಾರ ಸುರಕ್ಷತಾ ಪ್ರಾಧಿಕಾರ ಒಂದು ನಿಗದಿಪಡಿಸಿದೆ, ಇಷ್ಟಿದ್ರೆ ಸೇಫು ಅಂತ. ಅದಕ್ಕಿಂತ 20 ಪಟ್ಟು ಜಾಸ್ತಿ ಇದೆ ತರಕಾರಿಯಲ್ಲಿ ಲೋಹದ ಅಂಶ. ಇದನ್ನು ತಿಂದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ದುಷ್ಪರಿಣಾಮ ಬೀರುತ್ತೆ ಅಂತ ವೈದ್ಯರು ಹೇಳ್ತಾರೆ. ಇಲ್ಲಿ ಇನ್ನೊಂದು ಆಘಾತಕಾರಿ ವಿಚಾರ ಅಂತಂದ್ರೆ ನಾವು ಬೆಳೆಯುವಂತ ಮಣ್ಣು ಕೂಡ ಕಲುಷಿತವಾಗಿದೆ. ಎಲ್ಲಿ ನಾವು ತರಕಾರಿಯನ್ನು ಬೆಳೀತಾ ಇದ್ದೀವೋ ಆ ಜಾಗದ ಮಣ್ಣನ್ನ ಕೂಡ ಲ್ಯಾಬಿಗೆ ಕಳಿಸಲಾಯಿತು. ಮಣ್ಣು ಕೂಡ ಕಲುಷಿತಗೊಂಡಿದೆ, ಅಪಾಯಕಾರಿ ಹಂತದಲ್ಲಿದೆ. ಅದು ಕೂಡ ವಿಷಕಾರಿ ಪರಿಸ್ಥಿತಿಗೆ ಬಂದು ತಲುಪಿದೆ ಮಣ್ಣು. ಅಂದ್ರೆ ಯಾವ ಮಣ್ಣಲ್ಲಿ ನೀವು ತರಕಾರಿ ಬೆಳಿತೀರೋ ಆ ಮಣ್ಣೇ ಸಮಸ್ಯೆ ಇದೆ. ಸಂಸ್ಕರಿಸಿದ ನೀರು, ಅದರಲ್ಲೂ ಸಮಸ್ಯೆ ಇದೆ. ಇದಕ್ಕಿಂತ ಮುಂಚೆ ಒಂದು ರಿಪೋರ್ಟ್ ಬಂತು, ಬೆಂಗಳೂರಿನ ಕೆರೆಗಳ ನೀರನ್ನ ಕುಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ರಿಪೋರ್ಟ್ ಹೇಳ್ತಾ ಇದೆ. ಯಾವ ಕೆರೆಯ ನೀರನ್ನ ಕೂಡ ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಕುಡಿಯೋ ನೀರಲ್ಲಿ ಸಮಸ್ಯೆ ಇದೆ ಅಂದ್ರೆ ನಾವು ಕೆರೆಯ ನೀರನ್ನು ಕುಡಿತಾ ಇಲ್ಲ, ಬಟ್ ಸಂಸ್ಕರಿಸಿದ ನೀರು ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದೆ. ಸಂಸ್ಕರಿಸಿದ ನೀರು, ಅದೇ ನೀರನ್ನ ಬಳಸಿ ತರಕಾರಿ ಬೆಳೆಯಲಾಗುತ್ತೆ. ಅದೇ ತರಕಾರಿ ಬೆಂಗಳೂರಿನ ಮಾರುಕಟ್ಟೆಗೆ ಬರುತ್ತೆ, ಅದನ್ನೇ ನಾವು ವಾಪಸ್ ಖರೀದಿ ಮಾಡ್ತೀವಿ, ಅದೇ ವಿಷವನ್ನು ತಿಂತಾ ಇದ್ದೀವಿ. ಈ ಸೈಕಲ್ ಇದು. ನಾವು ಯೋಚನೆ ಮಾಡಿದ್ರೆ ಒಂದು ಸೈಕಲ್ ಇದು. ನಾವು ಪ್ರಕೃತಿಯನ್ನು ಹಾಳು ಮಾಡಿದ್ದೀವಿ, ಅದರ ಹೊಡೆತವನ್ನು ನಾವು ತಿಂತಾ ಇದ್ದೀವಿ. ರೈತರು ಪಾಪ ಕಷ್ಟಪಟ್ಟು ಬೆಳೀತಾರೆ, ಅವ್ರಿಗೆ ಗೊತ್ತಿಲ್ಲ ಇದು ಹಿಂಗಿದೆ ಅಂತ. ಸಂಸ್ಕರಿಸಿದ ನೀರನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಒಂದು ಮಾನದಂಡ ಇದೆ, ಸರ್ಕಾರಗಳ ಮಾನದಂಡ ಇದೆ, ನೀರನ್ನು ಯಾವ ರೀತಿ ಸಂಸ್ಕರಿಸಬೇಕು ಅಂತ. ಅದು ಯಾವುದು ಪಾಲನೆ ಆಗ್ತಾ ಇಲ್ಲ. ಬೇಕಾಬಿಟ್ಟು ನೀರನ್ನು ಕೆರೆಗೆ ತುಂಬಿಸ್ತಾರೆ, ಅಂತರ್ಜಲ ವೃದ್ಧಿ ಆಗುತ್ತೆ ಅಂತ. ಅದೇ ನೀರಲ್ಲಿ ತರಕಾರಿ ಬೆಳೀತಾರೆ, ಮಣ್ಣು ಹಾಳಾಯಿತು, ನೀರು ಹಾಳಾಯಿತು, ತರಕಾರಿನೂ ಹಾಳಾಯಿತು, ಸೇವಿಸಿದಂಥ ಜನರ ಆರೋಗ್ಯನೂ ಹಾಳಾಯಿತು.
ಬೆಂಗಳೂರು ನಗರ ಹಾಗೂ ಬೆಂಗಳೂರು ಸುತ್ತಮುತ್ತಲು ಬೆಳೆಯುವಂತಹ ತರಕಾರಿಗಳಲ್ಲಿ ಅಪಾಯಕಾರಿ ಅಂಶಗಳಿರೋದು ಕೂಡ ಪತ್ತೆ ಆಗಿರುವಂಥದ್ದು. ಭಾರಿ ಲೋಹವಾಗಿರುವಂತಹ ಸೀಸದ ಅಂಶಗಳು ಪತ್ತೆಯಾಗಿದೆ. ಜೊತೆಗೆ ಕ್ರಿಮಿನಾಶಕ ಅವಶೇಷಗಳು ಕೂಡ ಈ ತರಕಾರಿಯಲ್ಲಿ ಪತ್ತೆ ಆಗಿದೆ ಅಂತ ಹೇಳ್ಬಿಟ್ಟು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೃಢಪಟ್ಟಿರುವಂಥದ್ದು. ಆದರೆ ಈ ಒಂದು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ಜೊತೆಗೆ ಸ್ವತಃ ಫುಡ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಕೀರ್ತಿ ಅವರಿದ್ದಾರೆ. ಎಲ್ಲಾ ತರಕಾರಿನೂ ಕಲುಷಿತ ಅಲ್ಲ, ಎಲ್ಲಾ ತರಕಾರಿನಲ್ಲೂ ಅಡಲ್ಟ್ರೇಷನ್ ಇರೋದಿಲ್ಲ. ಕೆಲವೊಂದು ತರಕಾರಿಗಳು ಇಂಡಸ್ಟ್ರಿಯಲ್ ವೇಸ್ಟ್ ಉಪಯೋಗಿಸಿ ಇಂಡಸ್ಟ್ರಿಯಲ್ ವೇಸ್ಟ್ನ ವಾಟರ್ ಟ್ರೀಟ್ಮೆಂಟ್ ಮಾಡ್ದಿರಾನೆ ಕೆರೆ ಕಟ್ಟೆಗಳಿಗೆ ನೀರನ್ನ ಹರಿಬಿಟ್ಟಾಗ ಅಂಥ ನೀರುಗಳನ್ನ ಉಪಯೋಗಿಸಿ ತರಕಾರಿ ಅಥವಾ ಯಾವುದೇ ಇದನ್ನ ಬೆಳೆದಾಗ ಅದರಲ್ಲಿ ಒಂದು ಮಟ್ಟಕ್ಕೆ ಒಂದು ಪ್ರಮಾಣದ ಲೋಹಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಬಟ್ ಈಗ ಬಂದಿರೋ ವರದಿ ಇನ್ನೂ ಯಾವುದು ದೃಢೀಕರಣವಾಗಿರೋ ವರದಿ ಯಾವುದು ಬಂದಿಲ್ಲದರ ಕಾರಣ ನಾವು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಒನ್ಸ್ ಅದು ದೃಢೀಕರಣ ಆದ ನಂತರ ಬೇಕಾದರೆ ಆತಂಕ ಪಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಈ ಲೋಹಗಳು ತರಕಾರಿ ಹಣ್ಣುಗಳಲ್ಲಿ ಯಾವುದೇ ಕಾರಣಕ್ಕೂ ಸೇರ್ಪಡೆ ಆಗೋದು ತುಂಬ ಕಷ್ಟ ವಿಚಾರ. ಅದು ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕಂಡು ಬಂದರೆ ಅದು ಬರೀ ಇಂಡಸ್ಟ್ರಿಯಲ್ ವೇಸ್ಟಿಂದ ಕೂಡ ಮಾತ್ರನೇ ಆಗಿರೋ ಸಾಧ್ಯತೆ ಇರುತ್ತೆ. ಅಂದರೆ ಇಂಡಸ್ಟ್ರಿಯವರು ಟ್ರೀಟ್ಮೆಂಟ್ ಮಾಡದಿರೋ ನೀರನ್ನ, ಕಲುಷಿತ ಆಗಿರೋ ನೀರನ್ನ ಡೈರೆಕ್ಟಾಗಿ ಹಳ್ಳ ಅಥವಾ ಕಟ್ಟೆ ಅಥವಾ ಕೆರೆಗಳಿಗೆ ಬಿಟ್ಟಾಗ ಲೆಡ್ ಅಥವಾ ಮರ್ಕ್ಯೂರಿ ಅಥವಾ ಯಾವುದೇ ಲೋಹ ಮೆಟಲ್ ಅಂಶಗಳು ನೀರಲ್ಲಿ ಸೇರ್ಪಡೆ ಆಗಿ ಆ ಮೀನು ಅಥವಾ ಇಲ್ಲ ನೀರಿನಲ್ಲಿ ಜೀವಿಸುವಂಥ ಪ್ರಾಣಿಗಳಲ್ಲೂ ಸೇರ್ಪಡೆ ಆಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆ ನೀರನ್ನ ಬಳಕೆ ಮಾಡಿ ರೈತರು ಯಾವುದೇ ತರಕಾರಿ ಬೆಳೆದ್ರೂ ಒಂದು ಪ್ರಮಾಣದಲ್ಲಿ ತರಕಾರಿಗಳಲ್ಲಿ ಆಗ ಮೆಟಲ್ ಅಂಶ ಕಂಡುಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.